ಎಷ್ಟು ವರ್ಷ ಮನಸ್ಸು ಕರೆ ಆಗಿದೆ ಮೇಡಮ್. ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀನಿ, ಕೇಳಿ 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 ಏನು ಎಮ್ಮದಿ ಅದು ಆ ಫೀಲಿಂಗ್ಸ್ ಎಲ್ಲ ಅಂತ ಅನ್ಕೊಂಡಿದ್ದೀನಿ ನಾವು. ಹಂಗೆಲ್ಲ ಹೇಳ್ಬೇಡ, ಈಗಲೇ ಬರ್ಬೇಕಂತ ಈಗಲೇ ಬಂದ್ಬಿಟ್ಟು ಮುದ್ದು ಮಾಡಿ ಬರ್ಬೇಕನ್ಸ ನೋಡ್ಬೇಕನ್ಸ್ತಾ ಇದೆ. ಕಣ್ ಮುಚ್ಚಿದ್ ನೀವೇ ಬರ್ತಾ ಇದ್ರ, ಏನ್ ಮಾಡ್ಲಿ ಈಗ? ಫೋನ್ ಮಾಡಿ ಕರೀಬೇಕು. ಮೇಲ್ ಬೆಡ್ರೂಮ್ ಹಾಕೋತೀನಿ, ನಮ್ದು ನಿಮ್ದು ಅದೇ ಇಡಬೇಕು ಮನೆ. ಹೌದು. ಮೇಲೆ ಚೆನ್ನಾಗಿ ಬೆಡ್ ಅನ್ನು ಹಾಕಿ ರೆಡಿ ಮಾಡಿರ್ತೀನಿ ಎಲ್ಲ. ಈಗ ಸದ್ಯ ನಿಮ್ ಮನೆಗ್ ಬರ್ಬೇಕನ್ಸ್ತಾ ಇದ್ದೀರಿ ನಿಮ್ಗೆ. ಬಂದ್ಬಿಡಿ, ಈಗಲೇ ಬಂದ್ಬಿಡಿ. ನಿಮ್ ಹತ್ರ ಬರ್ಬೇಕನ್ಸುತ್ತೆ ನಂಗೆ, ನೀವ್ ಈ ತರ ಎಲ್ಲ ಮಾತಾಡಿದ್ರಿ. ಬಾರಿ ಬಂದಿರಿ. ಇವತ್ತು ಬರಲ್ಲ ನಾನು, ಎಷ್ಟು ಬಂದು ಮಾತಾಡ್ಕೊಂಡ್ ಬರ್ತೇನೆ. ಸುಮ್ಮನೆ ಮುಖ ನೋಡಿದ್ರೆ ಸಾಕು. ಸಾಯಂಕಾಲ ಫೋನ್ ಮಾಡ್ತೇನೆ. ಬನ್ನಿ. ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ. ನನಗೆ ಬೆಳಿಗ್ಗೆ ಗೊತ್ತಾಯ್ತು, ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. ಶಿಸ್ತು ಕ್ರಮ ಜರುಗಿಸ್ತೀವಿ. ಎಷ್ಟೇ ಎತ್ತರದ ಅಧಿಕಾರಿ ಆದ್ರೂ ಕೂಡ ಕಾನೂನಿಗಿಂತ ಯಾರು ದೊಡ್ಡವರ, ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಮಾಡ್ತೀವಿ. ಅದನ್ನ ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೋತೀವಿ.